ಸಿನಿ ದುನಿಯಾದ ಸಖತ್ ಸಮಾಚಾರ. ಸ್ಯಾಂಡಲ್ವುಡ್ ಟು ಬಾಲಿವುಡ್ ಕಂಪ್ಲೀಟ್ ವಿಚಾರ. ಸ್ಯಾಂಡಲ್ವುಡ್ ಫ್ಯಾಕ್ಟರಿಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಅಪ್ಕಮಿಂಗ್ ಸೂಪರ್ ಸ್ಟಾರ್ ಧನ್ವೀರ್ ಬಜಾರ್ ಕೈವಾ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಹವಾ ಕ್ರಿಯೇಟ್ ಮಾಡಿದ್ರು. ಕೈವಾ ಸೂಪರ್ ಸಕ್ಸಸ್ ಕಂಡ ನಂತರ ಧನ್ವೀರ್ ಕೆವಿಸಿ ಬ್ಯಾನರ್ ನಡಿ ಬಹು ನಿರೀಕ್ಷಿತ ಹಯಗ್ರೀವ ಸಿನಿಮಾಗೆ ಕೈ ಜೋಡಿಸಿದ್ದಾರೆ. ಹಾಗಾದ್ರೆ ಧನ್ವೀರ್ ಹೊಸ ಪ್ರಾಜೆಕ್ಟ್ ಹೇಗಿರಲಿದೆ? ವಾಟ್ ಇಸ್ ಸ್ಟೋರಿ ಲೈನ್? ಲೆಟ್ಸ್ ವಾಚ್. ಧನ್ವೀರ್ ಇತ್ತೀಚೆಗೆ ಬಹಳ ಬ್ಯುಸಿಯಾಗಿರುವ ಸ್ಯಾಂಡಲ್ವುಡ್ ನ ಅಪ್ಕಮಿಂಗ್ ಹೀರೋ. ಬಜಾರ್ ಬೈ ಟು ಲವ್ ಕೈವಾ ಮೂಲಕ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಭರವಸೆಯ ನಟರಾಗಿದ್ದಾರೆ. ಬಜಾರ್ ಹೀರೋ ಈ ಹಿಂದೆ 4 ಸಿನಿಮಾಗಳು ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದೆ. ಈಗಾಗಲೇ 4 ಸಿನಿಮಾದಲ್ಲಿ ಅಭಿನಯಿಸಿ ಜೈ ಎನಿಸಿಕೊಂಡಿರುವ ಧನ್ವೀರ್ ಮತ್ತೆ 2 ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಸಿಕೊಂಡಿದ್ದಾರೆ. ಹರಿಸಂತೋಷ್ ಡೈರೆಕ್ಷನ್ ಅಡಿ ಮೂಡಿ ಬರುತ್ತಿರುವ ಬಂಪರ್ ಹಾಗೆ ರಘುಕುಮಾರ್ ನಿರ್ದೇಶನದಡಿ ಮೂಡಿ ಬರುತ್ತಿರುವ ಹಯಗ್ರೀವ ಪ್ರಾಜೆಕ್ಟ್ ಅನ್ನ ಧನ್ವೀರ್ ಮುನ್ನಡೆಸಲಿದ್ದಾರೆ. ಬಟ್ 2 ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಮಾರ್ಚ್ ನಲ್ಲೇ 2 ಸಿನಿಮಾಗಳು ತೆರೆಗಪ್ಪಳಿಸಲಿದೆ. ಅಂದಹಾಗೆ ಹಯಗ್ರೀವ ಧನ್ವೀರ್ ಅವರ 5ನೇ ಸಿನಿಮಾವಾಗಿದ್ದು ಸಮೃದ್ಧಿ ಮಂಜುನಾಥ್ ತಮ್ಮ ಕೆವಿಸಿ ಬ್ಯಾನರ್ ಅಡಿ ನಿರ್ಮಿಸುತ್ತಿರುವ ಚಿತ್ರವಾಗಿದೆ. ಈ ಸಿನಿಮಾಗೆ ರಘುಕುಮಾರ್ ಆಕ್ಷನ್ ಕಟ್ ಹೇಳಿದ್ದು ಧನ್ವೀರ್ಗೆ ಜೋಡಿಯಾಗಿ ಸಲಗಾ ಖ್ಯಾತಿಯ ಬ್ಯೂಟಿ ಸಂಜನಾ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಸಿನಿಮಾದಲ್ಲಿ ತಾರ ಬಳಗವೇ ಅಭಿನಯಿಸುತ್ತಿದ್ದು ಅಭಿಮಾನಿಗಳು ಹಯಗ್ರೀವನಾಗಿ ಕಾದು ಕುಳಿತಿದ್ದಾರೆ. ಹೌದು, ಹಯಗ್ರೀವ ಸಿನಿಮಾದಲ್ಲಿ ಬಹಳ ಕ್ಯೂರಿಯಾಸಿಟಿ ಹುಟ್ಟಿಸುವ ಪಾತ್ರ ಧನ್ವೀರ್ದು. ಚಿತ್ರದಲ್ಲಿ ಮತ್ತೊಬ್ಬ ನಾಯಕನಿದ್ದು ಸಿನಿ ತಂಡ ಈ ವಿಚಾರವನ್ನ ಗೌಪ್ಯವಾಗಿಟ್ಟಿದೆ. ಇನ್ನು ಬೆಂಗಳೂರಿನಲ್ಲೇ ಇಡೀ ಸಿನಿಮಾದ ಚಿತ್ರೀಕರಣ ಪೂರ್ಣಗೊಂಡಿದ್ದು ಸಂಪೂರ್ಣ ಚಿತ್ರಕಥೆಯನ್ನ ರಘುಕುಮಾರ್ ಅವರೇ ಬರೆದಿದ್ದಾರೆ. ಇನ್ನು ಇದು ನನ್ನ 5ನೇ ಸಿನಿಮಾ ಎಂದು ಮಾತು ಆರಂಭಿಸಿದ ಧನ್ವೀರ್, ಈ ಸಿನಿಮಾಗೆ ನಾನು ಬಹಳ ದಿನದಿಂದ 6 ಪ್ಯಾಕ್ ಮಾಡಿಕೊಳ್ಳುತ್ತಿದ್ದೇನೆ. ಒಂದು ಹಂತದಲ್ಲಿ ಇಡೀ ಚಿತ್ರದ ಚಿತ್ರೀಕರಣ ನಡೆಯಲಿದೆ ಎಂದರು. ಒಟ್ನಲ್ಲಿ ಬಹಳ ದಿನದಿಂದ ಧನ್ವೀರ್ ಸಿನಿಮಾಗಾಗಿ ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ಕೊನೆಗೂ ಮಾರ್ಚ್ನಲ್ಲಿ ಡಬಲ್ ಧಮಾಕ ಸಿಗಲಿದೆ. ಪೌರಾಣಿಕ ಪಾತ್ರದಲ್ಲಿ ನಟಿಸಲಿರುವ ಧನ್ವೀರ್ಗೆ ಫ್ಯಾನ್ಸ್ ಎಷ್ಟು ಮಾರ್ಕ್ ಕೊಡ್ತಾರೆ? ಸಿನಿ ತಂಡ ಬಚ್ಚಿಟ್ಟಿರುವ ನಾಯಕ ಯಾರು ಎಂದು ಗೊತ್ತಾಗಬೇಕು ಅಂದ್ರೆ ಸಿನಿಮಾವನ್ನ ನೋಡಲೇಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಯಾಂಡಲ್ವುಡ್ ಫ್ಯಾಕ್ಟರಿ. ಎಂಟರ್ಟೈನ್ಮೆಂಟ್ಗಾಗಿ ನೋಡ್ತಾ ಇರಿ ಅಶ್ವಗಾನ.